ಜೈ ಹಿಂದ್ ಸೈನಿಕ್ರೆ. ಸೈನಿಕ್ರೆ, ಈ ಕೆ-ಸೆಟ್ ಪೊಲಿಟಿಕಲ್ ಸೈನ್ಸ್ ಏನು ಎಕ್ಸಾಮ್ ಆಗಿತ್ತು 2024ರದು, ಅದನ್ನ ನಾವು ರ್ಯಾಂಕ್ ಲಿಸ್ಟ್ ತಗೊಂಡ್ಬಂದಿದ್ದೇನೆ. ಈಗ ನೋಡಿ, ನೀವು ಈ ರ್ಯಾಂಕಲ್ಲಿ ಕರೆಕ್ಟಲ್ಲಿ ಯಾವ ಸ್ಥಾನದಲ್ಲಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಈ ರ್ಯಾಂಕ್ ಮುಖಾಂತರವಾಗೇನೆ ನೀವು ನೀವು ಕೆ-ಸೆಟ್ ಆಗುತ್ತೋ ಆಗಲ್ಲೋ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಮತ್ತೆ ಕ್ಲಾರಿಟಿನೂ ಕೂಡ ಬರುತ್ತೆ. ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ, ಈ ರ್ಯಾಂಕ್ ಲಿಸ್ಟನ್ನ ಕರೆಕ್ಟಾಗಿ ನೋಡ್ಕೋತಾ ಹೋಗಿ. ಇದನ್ನ ಡಿಸೆಂಡಿಂಗ್ ಆರ್ಡರಲ್ಲಿ ನಾವು ತಯಾರು ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಹೆಚ್ಚಿಗೆಯಿಂದ ಕಡಿಮೆವರೆಗೂ ಯಾರಿದ್ದಾರೆ ಅನ್ನೋದು ಪೂರ್ತಿ ಸಂಪೂರ್ಣ ಮಾಹಿತಿ ಇದರಲ್ಲಿ ನಿಮಗೆ ಸಿಗ್ತದೆ. ಹಾಗಾಗಿ ನೀವು ಇದರಲ್ಲಿ ನೋಡಿ, ಮತ್ತೆ ಯಾವ ರ್ಯಾಂಕಲ್ಲಿ ನೀವಿದ್ದೀರಾ, 1ರಲ್ಲಿದ್ದೀರೋ ಅಥವಾ 2ರಲ್ಲಿದ್ದೀರೋ, 3ರಲ್ಲಿದ್ದೀರೋ, ಮತ್ತೊಂದರಲ್ಲಿದ್ದೀರೋ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ ನೋಡಿ ಸೈನಿಕರೇ, ನಿಮ್ಮನ್ನ ಸೈನಿಕರು ಅಂತ ಏನಕ್ಕೆ ಕರೆದೆ ಅಂತ ಅಂದ್ರೆ, ದೇಶ ಕಾಯುವಂತ ಸೈನಿಕರು ದೇಶದ ಗಡಿಯನ್ನು ಕಾಯುತ್ತಾ ನಮ್ಮನ್ನು ರಕ್ಷಣೆ ಮಾಡುವಂತೆ ಅಂತಹ ದೇಶ ಕಾಯುವ ಸೈನಿಕರನ್ನೂ ಸೃಷ್ಟಿ ಮಾಡುವಂತಹ ತಾಕತ್ತಿರುವಂಥದ್ದು ಶಿಕ್ಷಕರಿಗೆ. ಹಾಗಾಗಿ ನಾನು ಶಿಕ್ಷಕರನ್ನ ಸೈನಿಕರು ಅಂತ ಕರೆದೆ. ಮತ್ತೆ ನೋಡಿ ಸೈನಿಕರೇ, ನೀವು ಇವತ್ತೇನಾದ್ರೂ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಬ್ಜೆಕ್ಷನ್ ಏನಾದ್ರೂ ಇದ್ರೆ, ಅಂದ್ರೆ ನಂದು ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರ್ಬೇಕಾಗಿತ್ತು, ಕಮ್ಮಿ ಆಗಿದೆ ಅಂತ ಏನಾದ್ರೂ ಇತ್ತು ಅಂತ ಅಂದ್ರೆ ಫಸ್ಟ್ ಪೇಪರ್ ಆಗಿರ್ಬೋದು, ಸೆಕೆಂಡ್ ಪೇಪರ್ ಆಗಿರ್ಬೋದು, ನೀವು ನೋಡಿಕೊಂಡಿರ್ತಕ್ಕಂತಹ ಫೈನಲ್ ಕೀ ಆನ್ಸರ್ ನಲ್ಲಿ ಇದ್ದಂತಹ ಮಾರ್ಕ್ಸ್ಗೂ ಇಲ್ಗೂ ಏನಾದ್ರೂ ವ್ಯತ್ಯಾಸ ಇತ್ತು ಅಂತಂದ್ರೆ, ಇವತ್ತು ಲಾಸ್ಟ್ ಡೇಟ್ ಇದೆ ಅಬ್ಜೆಕ್ಷನ್ ಹಾಕೋದಕ್ಕೆ. ನೋಡಿ, ಹಾಕೋದಾದ್ರೆ ಹಾಕಿ, ಇಲ್ಲ ನಂದೆಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಕಟ್ ಆಫ್ ಬಿಡೋವರ್ಗುನು ನೀವು ವೇಟ್ ಮಾಡಿ. ಇಲ್ಲಿ ನಾವು ಕ್ಯಾಟಗರಿ ವೈಸು ಕಟ್ ಆಫ್ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಕ್ಯಾಟಗರಿ ವೈಸು ಲಿಸ್ಟ್ ಬಿಟ್ಟಿಲ್ಲ. ಸಾಮಾನ್ಯವಾಗಿ ಜನರಲ್ ಆಗಿ ಬಿಟ್ಟಿರೋದ್ರಿಂದ ಏನಾಗ್ತದೆ ಅಂತಂದ್ರೆ, ನೀವು ಅದನ್ನ ಜಸ್ಟ್ ಆ ರ್ಯಾಂಕ್ ನೋಡ್ಕೊಳೋದ್ರ ಮುಖಾಂತರವಾಗಿ ನಂದು ಆಗುತ್ತೆ ಆಗಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆಗತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಬರೋದಕ್ಕೂ ಇದು ರ್ಯಾಂಕ್ ಲಿಸ್ಟ್ ತುಂಬಾ ಮ್ಯಾಟರ್ ಆಗ್ತದೆ. ಮತ್ತೆ ನೋಡಿ ಸೈನಿಕರೇ, ಈ ಒಂದು ಲಿಸ್ಟ್ ಅಲ್ಲಿ ಈ ಕೆ-ಸೆಟ್ ನಿಮ್ದು ಆಯ್ತು ಅಂತ ಅಂದ್ರೆ ತುಂಬಾ ಖುಷಿ ಆಗೋದು, ಆಗಿಲ್ಲ ಅಂತಂದ್ರೆ ದುಃಖ ಪಡೋದು, ಆ ತರ ಏನೂ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಈ 2025ಕ್ಕೆ ಮತ್ತೆ ಕಾಲ್ ಮಾಡ್ತಾರೆ. ಹಾಗಾಗಿ ಎಲ್ಲಿ ನಾವು ಹಂಗೇನಾದ್ರೂ ನಿಮ್ಗೇನಾದ್ರು ತೊಂದರೆ ಆಯ್ತು ಅಂತಂದ್ರೆ, ಎಲ್ಲಿ ತಪ್ಪು ಮಾಡಿದ್ದೆ ನಾನು, ಎಲ್ಲಿ ತಿದ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ 2 ಪೇಪರ್ ತುಂಬಾ ಮುಖ್ಯ ಆಗುತ್ತೆ. ನನ್ನ ಪೇಪರ್ ಪೊಲಿಟಿಕಲ್ ಸೈನ್ಸು ನಾನು ಮಾತ್ರ ಸರಿ ಮಾಡ್ತೀನಿ, ಜಿ-ಕೆ ಸ್ವಲ್ಪ ಹಂಗೆ ನೋಡ್ಕೊಂತೀನಿ ಅನ್ನೋದ್ರೆ ಆಗೋದಿಲ್ಲ. ಎರಡನ್ನೂ ಕೂಡ, ಈಗ ಜಿ-ಕೆ ಪೇಪರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತಂದ್ರೆ, ನಿಮಗೆ ನಿಮ್ ಸಬ್ಜೆಕ್ಟ್ ಏನಾದ್ರೂ ತುಂಬಾ ಟಫ್ ಇತ್ತು ಅಂತಂದ್ರೂ ಅಲ್ಲಿಗೆ ಈಕ್ವಲ್ ಆಗ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ, ಎರಡೂ ಪೇಪರ್ಗುನು ಒಂದೇ ರೀತಿಯಾಗಿರ್ತಕ್ಕಂತಹ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಮತ್ತೆ ಈಗ ಆದಷ್ಟು ನೀವೇನ್ ಮಾಡಿ ಅಂತ ಅಂದ್ರೆ, ಈ ಓದುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈಗ ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಆಲ್ರೆಡಿ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಜ್ಞಾನ ಇರ್ತದೆ. ಹಾಗಾಗಿ ಅದನ್ನು ಓದೋದ್ರ ಜೊತೆಗೆ ಜಿ-ಕೆನೂ ಕೂಡ ಓದಿ. ಮತ್ತೆ ಇದು ನಿಮಗೆ ಜಿ-ಕೆ ಇದಕ್ಕಿಂತ ಈಗ ಏನಾಗಿದೆ ಅಂತಂದ್ರೆ, ಜಿ-ಕೆ ಅಷ್ಟು ಮಟ್ಟಿಗೆ ಏನು ಟಫ್ ಏನಿಲ್ಲ. ಅದೇ ಏನಾದ್ರೂ ನೀವು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಬರೆಯುವಂತ ಸಂದರ್ಭದಲ್ಲಿ ಜಿ-ಕೆ ಟಫ್ ಇರುತ್ತೆ. ಹಾಗಾಗಿ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡಂತ ಸಂದರ್ಭದಲ್ಲಿ ನೀವು ಇಲ್ಲಿಂದನೇ ಪ್ರಿಪ್ರೇಷನ್ ಆಗ್ತಾ ಹೋಗ್ಬೇಕು. ಅವಾಗ ನಿಮ್ಗೇನಾಗುತ್ತೆ ಅಂತ ಅಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹಾಗಾಗಿ ನೋಡಿ, ಕೆ-ಸೆಟ್ ಈಗ ಫಸ್ಟ್ ಟೈಮು ಬರ್ದಿರೋರು ಏನಿದ್ದೀರಾ, ಅವ್ರು ನೀವೇನ್ ಮಾಡಿ ಅಂತಂದ್ರೆ, ಎಲ್ಲಿ ತಪ್ಪು ಮಾಡಿದ್ದೆ ನಾನು, ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನುವಂತಹ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಮತ್ತೆ ಈಗ ಟೈಮು ತುಂಬಾ ತಗೊಳುತ್ತೆ. ಯಾಕೆ ಅಂದ್ರೆ ಒಂದೊಂದು ಕ್ವಶನ್ ಓದೋದಕ್ಕೂ ಅಲ್ಲೇನೆ ನಿಮಗೆ ಟೈಮ್ ತಗೊಂಡ್ಬಿಡುತ್ತೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ತುಂಬಾ ಮುಖ್ಯ ಆಗ್ತದೆ. ಟೈಮನ್ನ ಕರೆಕ್ಟಾಗಿ ನೀವು ನೋಡ್ಕೋಬೇಕು. ಫಸ್ಟ್ ಪೇಪರಿಗೆ 1 ಗಂಟೆ, ಸೆಕೆಂಡ್ ಪೇಪರಿಗೆ 2 ಗಂಟೆ ಇರ್ತದೆ, ಟೋಟಲ್ 3 ಗಂಟೆ. ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ಒಂದು ಪೇಪರ್ ಆದ ತಕ್ಷಣ ಅದನ್ನ ಇಸ್ಕೊಂಡ್ಬಿಡೋರು, ನೆಕ್ಸ್ಟ್ ಇನ್ನೊಂದು ಪೇಪರ್ನ ಇನ್ನೊಂದು ಟೈಮಲ್ಲಿ ಮಾಡ್ತಾ ಇದ್ರು. ಈಗ 2 ಪೇಪರ್ನು ಒಂದೇ ಬಾರಿಗೆ ಇಸ್ಕೊಳ್ಳೋದ್ರಿಂದ ನಿಮಗೆ ಇದರಲ್ಲಿ ಏನಾದ್ರೂ ಟೈಮ್ ಮಾಡ್ಕೊಂಡ್ಬಿಟ್ರಿ ಅಂತ ಅಂದ್ರೆ, ಸೆಕೆಂಡ್ ಪೇಪರ್ ಮಾಡೋದಕ್ಕೆ ಸಮಸ್ಯೆ ಆಗ್ತದೆ. ಅಂದ್ರೆ ಟೈಮ್ ಕಡಿಮೆ ಬರ್ತದೆ. ನಿಮಗೆ ಗೊತ್ತಿದ್ರೂನು ಬಿಟ್ಟು ಬರುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಬಿಟ್ಟು ಬರೋದಿಲ್ಲ ನೀವು, ಅಂದ್ರೆ ಯಾವ್ದು ಬೇಕೋ ಅದನ್ನ ಟಿಕ್ ಹಾಕುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಟೈಮು ತುಂಬಾ ಮುಖ್ಯ ಆಗ್ತದೆ. ಟೈಮನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಆಲ್ರೆಡಿ ಚೆನ್ನಾಗಿ ಮಾಡಿರ್ತಕ್ಕಂಥವ್ರು ತುಂಬಾ ಒಳ್ಳೇದು. ಈಗ ಏನಾದ್ರೂ ನಮಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದೀವಿ ಅನ್ನೋಂಥವ್ರು ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ತಿದ್ಕೋಬೇಕು. ಟೈಮನ್ನ ಕರೆಕ್ಟಾಗಿ ನೀವು ಅದನ್ನ ಸರಿಯಾಗಿ ಪಾಲಿಸಿದ್ರೆ ನಿಮಗೆ ಖಂಡಿತ ಟೈಮು ಏನಿದೆ ಅದು ತುಂಬಾ ಮುಖ್ಯ ಆಗ್ತದೆ. ಮತ್ತೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಗಾಬರಿ ಆ ಥರದ್ದೆಲ್ಲ ಆಗ್ದಲೆ
ಎಕ್ಸಾಮನ್ನು ಅಟೆಂಡ್ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಈಗ ಏನು ಪೊಲಿಟಿಕಲ್ ಸೈನ್ಸಲ್ಲಿ ಒಳ್ಳೆ ರ್ಯಾಂಕಲ್ಲಿದ್ದೀರಾ, ಅವರಿಗೆ ತುಂಬ ಒಳ್ಳೆಯದಾಗಲಿ. ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಈ ಕೆ-ಸೆಟ್ಟು ಈಗ ನಂದು ಆಗಲ್ಲ ಅನ್ನುವಂಥದ್ದೇನಾದರೂ ಇತ್ತು ಅಂತಂದರೆ ಅವರು ನೆಕ್ಸ್ಟ್ ಕೆ-ಸೆಟ್ಟಿಗೆ ತಯಾರಾಗ್ರಿ. ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲ ರೀತಿಯಾಗಿರ್ತಕ್ಕಂತಹ ಎಲ್ಲ ನಮ್ಮ ಸೈನಿಕರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಸೈನಿಕರೇ.